ನಮಸ್ಕಾರ ವೀಕ್ಷಕರೇ, ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ನಿಮ್ಗೋಸ್ಕರ 2 ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ಸ್ ಅನ್ನ ನಾನು ತಗೊಂಡ್ ಬಂದಿದ್ದೀನಿ. ಮೊದಲಿಗೆ ಅಮೆರಿಕದ ಎಕನಾಮಿನ ಚೇಂಜ್ ಮಾಡೋಕೆ ಬಂದಿರೋ ಟ್ರೆಜರಿ ಚೀಫ್ ಸ್ಕಾಟ್ ಬೆಸೆಂಟ್ ಬಗ್ಗೆ ನಾವು ಮಾತಾಡೋಣ. ಇದಾದ್ಮೇಲೆ ಇನ್ಫ್ಲೇಷನ್ ಏನಾದ್ರೂ ವಾಪಸ್ ಬರ್ತಿದ್ಯಾ, ಅದು ಬ್ಯಾಂಕ್ಸ್ಗೆ ಯಾವ ರೀತಿ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಣಕಾಸಿನ ವಿಷಯ ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಆಗುವಂತಹ ಚೇಂಜಸ್ ಬಗ್ಗೆ ನಾವಿಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತೀವಿ. ಇವತ್ತು 27 ಫೆಬ್ರವರಿ ಥರ್ಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಸ್ಕಾಟ್ ಬೆಸೆಂಟ್ ವರ್ಸಸ್ ಜಗತ್ತು. ದುಡ್ಡು ಬಗ್ಗೆ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಸ್ಕಾಟ್ ಬೆಸೆಂಟ್ ಹೆಸರು ನೀವು ತಿಳ್ಕೊಂಡ್ಲೇಬೇಕು. ಮುಂದಿನ 4 ವರ್ಷದಲ್ಲಿ ಅವರು ಗ್ಲೋಬಲ್ ಫೈನಾನ್ಸ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವ್ಯಕ್ತಿ ಅಂತ ಹೇಳ್ಬೋದು. ಸ್ಕಾಟ್ ಬೆಸೆಂಟ್ ಅಮೆರಿಕದ ಹೊಸ ಟ್ರೆಜರಿ ಸೆಕ್ರೆಟರಿ. ಟ್ರೆಜರಿ ಅಮೆರಿಕನ್ ಫೆಡರಲ್ ಗವರ್ಮೆಂಟ್ಸ್ ನ ಒಂದು ಫೈನಾನ್ಷಿಯಲ್ ಸೆಂಟರ್ ಅಂತ ಹೇಳ್ಬೋದು. ಅಮೆರಿಕದ ಡೆಟ್ ನ ಮ್ಯಾನೇಜ್ ಮಾಡೋದು ಕೂಡ. ಈಗ ಟ್ಯಾಕ್ಸ್ ಕಲೆಕ್ಷನ್ಸ್ ನ ನೋಡೋದು ಮತ್ತೆ ಅವರ ಒಂದು ಫೈನಾನ್ಷಿಯಲ್ ಸಿಸ್ಟಮ್ ನ ಸರಿ ಇರೋ ತರ ನೋಡ್ಕೊಳ್ಳೋದು ಅವ್ರ ಕೆಲಸ ಅಂತ ಹೇಳ್ತೀವಿ. ಈಗ ಟ್ರೆಜರಿ ಸೆಕ್ರೆಟರಿ ಜಗತ್ತಿನ ಪವರ್ಫುಲ್ ಎಕನಾಮಿಕ್ ಪಾಲಿಸಿ ಮೇಕರ್ಸ್ ನಲ್ಲಿ ಒಬ್ರು. ಸ್ಕಾಟ್ ಬೆಸೆಂಟ್ ಅವರನ್ನ ಈ ರೋಲ್ಗೆ ಚೂಸ್ ಮಾಡಿರೋದು ನೋಡೋಕೆ ಬೇರೆ ತರನೇ ಇದೆ. ಅವರು ವಾಲ್ ಸ್ಟ್ರೀಟ್ ನಲ್ಲಿ ತುಂಬಾ ವರ್ಷದಿಂದ ಇನ್ವೆಸ್ಟರ್ ಆಗಿದ್ರು ಮತ್ತೆ ಯಾಲ್ ಎಕನಾಮಿಕ್ ಹಿಸ್ಟ್ರಿನೂ ಕೂಡ ಟೀಚ್ ಮಾಡ್ತಿದ್ರು. ಅವರು ಜಾರ್ಜ್ ಸೊರೋಸ್ ನ ಪ್ರೊಟೇಜ್ ಟ್ರಂಪ್ಗೆ ಸಪೋರ್ಟ್ ಮಾಡೋದಕ್ಕಿಂತ ಮುಂಚೆ ಬರಾಕ್ ಒಬಾಮಾ ಹಾಗೂ ಹಿಲೇರಿ ಕ್ಲಿಂಟನ್ಗೆ ದುಡ್ಡನ್ನ ಡೊನೇಟ್ ಮಾಡಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಈ ರೋಲ್ಗೆ ಸರಿ ಹೊಂದುವಂತವ್ರು ಅಂತಾನೆ ಹೇಳ್ಬೋದು. ನೋಡಿ, ಬೆಸೆಂಟ್ ಹೇಗ್ ಥಿಂಕ್ ಮಾಡ್ತಾರೆ ಅಂತ ತಿಳ್ಕೊಳ್ಳೇಬೇಕು. ಯಾಕೆ ಅಂದ್ರೆ ಮುಂದಿನ ಕೆಲವು ವರ್ಷಗಳಲ್ಲಿ ಅವರು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಎಕನಾಮಿಕ್ ಫಿಗರ್ ಆಗ್ತಾರೆ. ಹಾಗೇನೆ ಅಮೆರಿಕನ್ ಫೆಡರಲ್ ಗವರ್ಮೆಂಟ್ ನ ಒಂದು ಎಕನಾಮಿ ಪಾಲಿಸಿ ಬಗ್ಗೆನೂ ಕೂಡ ತುಂಬಾ ವಿಷಯಗಳನ್ನ ಡೀಟೇಲ್ಡ್ ಆಗಿ ಹೇಳಿದ್ದಾರೆ. ಆಫೀಸ್ಗೆ ಬಂದ ಮೇಲೆ ಬೆಸೆಂಟ್ ಬ್ಲೂಮ್ಬರ್ಗ್ಗೆ 2 ಇಂಟರ್ವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಅವ್ರು ಹೇಳಿರೋ ಪೊಲಿಟಿಕಲ್ ಪಾರ್ಟ್ಸ್ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ, ಆದ್ರೆ ಅವರು ಎಕನಾಮಿ ಬಗ್ಗೆ ಹೇಳಿರೋ ಅನಿಸಿಕೆಗಳು ತುಂಬಾನೇ ಇಂಪಾರ್ಟೆಂಟ್. ಅವರು ಏನ್ ಹೇಳಿದ್ದಾರೆ ಅದರಲ್ಲಿ ಕೆಲವು ವಿಷಯಗಳನ್ನ ನೋಡೋಣ ಬನ್ನಿ. ಮೊದಲನೇದು ಡೆಟ್ ಡ್ಯೂರೇಷನ್ ಡೈಲಮಾ. ಬೆಸೆಂಟ್ ಆಫೀಸ್ಗೆ ಬರೋಕ್ಕಿಂತ ಮುಂಚೆ ಈ ಟ್ರೆಜರಿನವರು ಡೆಟ್ ನ ಇಶ್ಯೂ ಮಾಡೋ ರೀತಿ ಬಗ್ಗೆ ಒಂದು ಪ್ರಾಬ್ಲಮ್ಸ್ ಕೂಡ ಹೇಳಿದ್ರು. ಈಗ ಜಾನೆಟ್ ಎಲೆನ್ ಅಂತ ಯಾರಿದ್ದಾರೆ ಗೊತ್ತಾ, ಇವರು US ಗವರ್ಮೆಂಟ್ ಡೆಟ್ ನ ಡ್ಯೂರೇಷನ್ ಏನಿದೆ ಅಲ್ವಾ, ಇದನ್ನ ಶಾರ್ಟ್ ಮಾಡಿದ್ರು ಅಂತಾನು ಹೇಳಿದ್ರು. ಒಂದ್ ಪಕ್ಷ ನೀವೇನಾದ್ರೂ ಗವರ್ಮೆಂಟ್ ಗೆ ಒಂದು ದುಡ್ಡು ಕೊಡ್ತೀರಾ ಅಂತ ಅನ್ಕೊಳ್ಳಿ, ಎಷ್ಟು ವರ್ಷಕ್ಕೆ ಕೊಡ್ತಿದ್ದೀರಾ ಅನ್ನೋದು ಖಂಡಿತವಾಗ್ಲೂ ಮುಖ್ಯ ಆಗುತ್ತೆ. ಡ್ಯೂರೇಷನ್ ಜಾಸ್ತಿ ಇದ್ರೆ ಏನಾದ್ರೂ ತೊಂದರೆ ಆಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರತ್ತೆ ಅಲ್ವಾ. ಅದಕ್ಕೆ ಜನರು ಏನ್ ಮಾಡ್ತಾರೆ, ಲಾಂಗ್ ಟರ್ಮ್ ಬಾಂಡ್ಸ್ಗೆ ಜಾಸ್ತಿ ಇಂಟ್ರೆಸ್ಟ್ ರೇಟ್ಸ್ ಅನ್ನ ಕೇಳ್ತಾರೆ. ಹಾಗೇನೆ ಬೆಸೆಂಟ್ ಆಫೀಸ್ಗೆ ಬರೋಕ್ಕಿಂತ ಮುಂಚೆ ಈ ಟ್ರೆಜರಿ ಉದ್ದೇಶ ಪೂರ್ವಕವಾಗಿನೇ ಶಾರ್ಟ್ ಟರ್ಮ್ ಬಾಂಡ್ಸ್ ನ ಕೆಲವು ವಾರಗಳಲ್ಲೇ ಮುಗಿಯೋದು ಅಂತಾನು ಹೇಳಿದ್ರು. ಹಾಗೆ ನಾವು ಲಾಂಗ್ ಟರ್ಮ್ ಬಾಂಡ್ಸ್ ಗಿಂತ ಜಾಸ್ತಿ ಮಾಡ್ತಿದ್ರು ಕೂಡ. ಹೀಗೆ 10 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಆದ್ರೆ ಇದರಿಂದ ಅಮೆರಿಕನ್ ಗವರ್ಮೆಂಟ್ಗೆ ಚೀಪ್ ಆಗಿ ಸಾಲ ಸಿಕ್ತಿತ್ತು. ಹಾಗೇನೆ ಲಾಂಗ್ ಟರ್ಮ್ ಬಾಂಡ್ಸ್ ನಲ್ಲಿ ಇಂಟ್ರೆಸ್ಟ್ ಸ್ಟೇಬಲ್ ಆಗಿರುತ್ತೆ ಮತ್ತೆ ಶಾರ್ಟ್ ಟರ್ಮ್ ಬಾಂಡ್ಸ್ ನ ಕಾಸ್ಟ್ ಏನಿರುತ್ತೆ ಅಲ್ವಾ, ಇದು ಏನಾಗ್ತಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಮೆರಿಕನ್ ಗವರ್ಮೆಂಟ್ ಅದರ ಒಂದು ಫೈನಾನ್ಸಿಂಗ್ ನ ಚೀಪ್ ಮಾಡಬೇಕು ಅಂತಾನೆ ಸ್ಟೆಬಿಲಿಟಿ ಕಮ್ಮಿ ಮಾಡ್ತಿದೆ ಅಂತ ಬೆಸೆಂಟ್ ಕ್ಲಿಯರ್ ಆಗಿ ಹೇಳಿದ್ರು. ನೋಡಿ, ಆದ್ರೆ ಆಫೀಸ್ ಬಂದ ಮೇಲೆ ಇದನ್ನ ಚೇಂಜ್ ಮಾಡೋದು ಕಷ್ಟ ಆಗ್ತಿದೆ. ಬ್ಲೂಮ್ಬರ್ಗ್ಗೆ ಈ ಬಗ್ಗೆ ಕೇಳಿದಾಗ ಸರಿಯಾಗಿ ಉತ್ತರನೇ ಸಿಗ್ಲಿಲ್ಲ. The previous administration shortened some of the duration, and we haven't shortened it further. We've just kept the policy in place. ಒಂದ್ ಪಕ್ಷ ಇಂಟ್ರೆಸ್ಟ್ ಏನಾದ್ರೂ ತುಂಬಾ ಜಾಸ್ತಿ ಇದ್ರೆ US ಡೆಟ್ ನ ಮೆಚುರಿಟಿ ಜಾಸ್ತಿ ಮಾಡೋದು ಸರಿ ಇರಲ್ಲ ಅಂತ ಬೆಸೆಂಟ್ಗೆ ಚೆನ್ನಾಗಿ ಗೊತ್ತಿತ್ತು. ಇನ್ಫ್ಲೇಷನ್ ಕಮ್ಮಿ ಆಗೋರ್ಗು ಕೂಡ ಮತ್ತೆ ಇನ್ನೊಂದು ಫೆಡರಲ್ ರಿಸರ್ವ್ ಇದೇನಿದೆ ಅಲ್ವಾ, ಇದು ಲಾಂಗ್ ಟರ್ಮ್ ಬಾಂಡ್ಸ್ ನ ಸೇಲ್ ಮಾಡೋರ್ಗು ಸಹ ಕಾಯ್ಬೇಕಾಗತ್ತೆ. ಅದು ಬೇರೆ ಪಾಲಿಸೀಸ್ ಇಂದ ಮಾತ್ರ ಆಗೋದು. ಈಗ ನಾವೆಲ್ಲರೂ ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಯುನೈಟೆಡ್ ಸ್ಟೇಟ್ಸ್ ದುಡ್ಡು ತಗೊಳ್ಳೋ ಪ್ರೈಸ್ ಇಂದ ಜಗತ್ನಲ್ಲಿ ಎಲ್ಲನೂ ಕೂಡ ದುಡ್ಡು ತಗೊಳ್ಳುವಂತಹ ಪ್ರೈಸ್ ಏನಿರುತ್ತೆ ಅಲ್ವಾ, ಅದು ಚೇಂಜ್ ಆಗುತ್ತೆ. ಬೆಸೆಂಟ್ ಮಾರ್ಕೆಟ್ಗೆ ಜಾಸ್ತಿ ಬೆಲೆ ಇರೋ ಈ ಲಾಂಗ್ ಟರ್ಮ್ ಡೆಟ್ ನ ತಂದ್ರೆ ಎಲ್ಲರೂ ಕೂಡ ಜಾಸ್ತಿ ದುಡ್ಡು ಕೊಟ್ಟು ಸಾಲನ ತಗೊಳ್ಬೇಕಾಗತ್ತೆ. ಇಂಡಿಯಾಗೂ ಕೂಡ ದುಡ್ಡು ತಗೊಳ್ಳೋದು ಕಾಸ್ಟ್ಲಿ ಆಗತ್ತೆ ನೋಡಿ, ಮತ್ತೆ ರುಪಿಗೂ ಕೂಡ ತೊಂದರೆ ಆಗ್ಬೋದು. ಇದಕ್ಕೋಸ್ಕರನೇ ನಾವೆಲ್ಲರೂ ತಲೆ ಕೆಡಿಸ್ಕೊಳ್ಳುವಂತಹ ಸಿಚುವೇಶನ್ ಬಂದಿದೆ. ಎರಡನೇದು, ಟ್ಯಾಕ್ಸ್ ಬ್ರೇಕ್ಸ್ ನ ಕೊಟ್ಟು ಅಮೆರಿಕ ಕಾಸ್ಟ್ ನ ಕಮ್ಮಿ ಮಾಡತ್ತಾ? ಅಮೆರಿಕನ್ ಗವರ್ಮೆಂಟ್ಗೆ ತುಂಬಾ ಫಿಸ್ಕಲ್ ಡೆಫಿಸಿಟ್ಸ್ ಇದೆ ಅಂತಾನೆ ಹೇಳ್ಬೋದು ಅಲ್ವಾ. ಕಳೆದ ವರ್ಷ ಅವರ ಡೆಫಿಸಿಟ್ ನ ನಾವು ನೋಡಿದಾಗ 8% ಇತ್ತು. ಅದು 3ನೇ ಅತಿ ಹೆಚ್ಚು. ಅದಕ್ಕೆ ಟ್ರಂಪ್ ನ ಟೀಮ್ ಗವರ್ಮೆಂಟ್ ಎಫಿಷಿಯನ್ಸಿಗೆ ಫೋಕಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆ ಗವರ್ಮೆಂಟ್ ನ ನಾವು ನೋಡಿದಾಗ ಖರ್ಚು ಕಮ್ಮಿ ಮಾಡಿದ್ರೆ ಡೆಫಿಸಿಟ್ಸ್ ನ ಕಮ್ಮಿ ಮಾಡಬಹುದು ಅಂತಾನು ಅವರು ಅನ್ಕೊಂಡಿದ್ದಾರೆ. ಪ್ರತಿ $300 ಬಿಲಿಯನ್ ನ ಸೇವ್ ಮಾಡಿದ್ರೆ ಅದನ್ನ ಎಕನಾಮಿಗೆ ವಾಪಸ್ ಕೊಡಬಹುದು ಅಂತ ಬೆಸೆಂಟೆ ಹೇಳಿದ್ದಾರೆ. ನೋಡಿ, ಟ್ರಂಪ್ ನ ಅತಿ ದೊಡ್ಡ ಟ್ಯಾಕ್ಸ್ ಕಟ್ ನ ಅನೌನ್ಸ್
ಮಾಡಿದ್ರು ಕೂಡ ದುಡ್ಡಿಲ್ಲ ಅಂದ್ರೆ ಅದು ಕೆಲಸಕ್ಕೆ ಬರೋದಿಲ್ಲ. ಅವ್ರು ಹೇಳೋ ಪ್ರಕಾರ ಇದೆಲ್ಲನೂ ಅಲ್ಲದೆ US ಗವರ್ಮೆಂಟ್ ಅಲ್ಲಿ ತುಂಬಾ ಫ್ರಾಡ್ ನಡೀತಿದೆ ಅಂತ ಬೆಸೆಂಟ್ ಹೇಳಿದ್ದಾರೆ. ಈ ವಿಷಯ ಸರಿ ಇರುತ್ತಾ ಅಂತ ತುಂಬಾ ಜನರಿಗೆ ಡೌಟ್ ಇದೆ ನೋಡಿ. ಹಿಂದಿನ ಗವರ್ಮೆಂಟ್ ಕೂಡ ಕಾಸ್ಟ್ ಕಮ್ಮಿ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಆದ್ರೆ ಅವರು ಸಕ್ಸಸ್ ಆಗ್ಲೇ ಇಲ್ಲ. ಈಲಾನ್ ಮಸ್ಕ್ ಖರ್ಚು ಕಮ್ಮಿ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಆದ್ರೆ ಅವರು ಗವರ್ಮೆಂಟ್ ಮೇಲಿನ ನಂಬಿಕೆನ ಹಾಳು ಮಾಡಬಹುದು. ಆದ್ರೆ ಈ ಟ್ರೆಷರಿ ಈ ಕೇರ್ಫುಲ್ ಆಗಿ ಕೆಲಸ ಮಾಡಬೇಕು ಅಂತ ಬೆಸೆಂಟ್ ಹೇಳಿದ್ದಾರೆ ನೋಡಿ. ಫಾಸ್ಟ್ ಆಗಿ ವರ್ಕ್ ಮಾಡೋ ಬದಲು ಸರಿಯಾಗಿ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಅಂತ ಹೇಳಿರೋದು. ಟ್ರಂಪ್ ಏನಾದ್ರೂ ಒಂದು ಪಕ್ಷ ಟ್ಯಾಕ್ಸ್ ಕಟ್ ಮಾಡಿದ್ರೆ ಅದ್ರ ಬಗ್ಗೆ ಏನಿದೆ ಅಂತಾನು ನೋಡೋಣ. ನಾವು ಡೆಫಿಸಿಟ್ ಬಗ್ಗೆ ಜಾಸ್ತಿ ಗಮನ ಇಡಬೇಕು, ಯಾಕಂದ್ರೆ ನಮ್ಮ ಆರ್ಥಿಕತೆ ದುರ್ಬಲ ಆಗ್ತಾ ಹೋಗ್ತಿದ್ದ ಹಾಗೆ ನಾವು ನಮ್ಮ ಬೆಲ್ಟ್ ಅನ್ನ ಬಿಗಿಯಾಗಿಡ್ಸ್ಕೊಳ್ಬೇಕು. ಇದ್ರ ಬಗ್ಗೆನೂ ಕೂಡ ಕೇರ್ಫುಲ್ ಆಗಿರ್ಬೇಕು ನೋಡಿ. 4ನೇದು ದ ಇನ್ಫ್ಲೇಷನ್ ಕ್ವಶನ್. ಅಮೆರಿಕ ತನ್ನ ಇನ್ಫ್ಲೇಷನ್ ಪ್ರಾಬ್ಲಮ್ ನ ಹೇಗ್ ನೋಡ್ಬೇಕು? ಈಗಿನ ರಿಪೋರ್ಟ್ಸ್ ಪ್ರಕಾರ ಇನ್ಫ್ಲೇಷನ್ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಇದೆ ನೋಡಿ. ಆದ್ರೆ ಬೆಸೆಂಟ್ ಅಷ್ಟೊಂದು ಚಿಂತೆ ಮಾಡ್ತಿಲ್ಲ. ಅವರು ಈಗ ನಡೀತಿರೋ ಇನ್ಫ್ಲೇಷನ್ ಟ್ರೆಂಡ್ಗೆ ಒಂದು ರೆಸಿಡ್ಯುಯಲ್ ಬೈಡನ್ ಫ್ಲಾಷನ್ ಅಂತ ಕರೀತಾರೆ. ಅಂದ್ರೆ ಈ ಥಿಯರಿ ಹೇಳೋ ಪ್ರಕಾರ ಬೈಡನ್ ಗವರ್ಮೆಂಟ್ಗೆ ಜಾಸ್ತಿ ದುಡ್ಡು ಖರ್ಚು ಮಾಡೋದಕ್ಕೆ ಎಕನಾಮಿಯಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಯ್ತು ಅಂತ. ಆದ್ರೆ ಅವರು ಜಾಸ್ತಿ ರೂಲ್ಸ್ ಮಾಡಿದಕ್ಕೆ ಬಿಸ್ನೆಸ್ಗೆ ಡಿಮ್ಯಾಂಡ್ ಅನ್ನ ಮೀಟ್ ಮಾಡೋದಕ್ಕೆ ಆಗ್ಲೇ ಇಲ್ಲ. ಡಿಮ್ಯಾಂಡ್ ಮತ್ತೆ ಸಪ್ಲೈ ಸರಿ ಇಲ್ಲದೆ ಇದ್ರೆ ಪ್ರೈಸ್ ಕೂಡ ಜಾಸ್ತಿ ಆಗತ್ತೆ ಅಲ್ವಾ? ಹಾಗೇನೆ ಟ್ರಂಪ್ ಪಾಲಿಸೀಸ್ ರೂಲ್ಸ್ ನ ಕಟ್ ಮಾಡುತ್ತೆ ಅಂತಾನೂ ಹೇಳಿದ್ದಾರೆ. ಇನ್ನು ಎನರ್ಜಿನ ಚೀಪ್ ಮಾಡುತ್ತೆ ಮತ್ತೆ ಗವರ್ಮೆಂಟ್ ಎಫಿಷಿಯನ್ಸಿನ ಜಾಸ್ತಿ ಮಾಡುತ್ತೆ ಕೂಡ. ಇದನ್ನೇ ಬೆಸೆಂಟ್ ಕೂಡ ನಂಬಿರೋದು. ಅದಕ್ಕೆ ಅವರು ಟ್ಯಾಕ್ಸ್ ಕಟ್ ಮಾಡಿದ್ರು ಜನರಿಗೆ ಇನ್ಫ್ಲೇಷನ್ ಆಗಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ನೋಡಿ. Make no mistake, the US still has a strong dollar policy. ಜಾಸ್ತಿ ಜನರಿಗೆ ಇನ್ನೊಂಥರ ಅನ್ಸೋದಕ್ಕೆ ಒಂದು ಕಾರಣ ಇದೆ, ಟ್ಯಾರಿಫ್ಸ್. ಅಂದ್ರೆ ಬೇರೆ ದೇಶದಿಂದ ಏನ್ ಇಂಪೋರ್ಟ್ ಮಾಡ್ತಾರೋ ಅದ್ರ ಮೇಲೆ ಟ್ಯಾಕ್ಸ್ ಹಾಕೋದು. ಟ್ಯಾಕ್ಸ್ ನ ಜನರ ಮೇಲೆ ಹಾಕ್ತಾರೆ. ಅಂದ್ರೆ ನಾವು ಊಟ ಕೊಂಡ್ಕೊಂಡಾಗ GST ಕೊಡ್ತೀವಲ್ಲ, ಅದೇ ತರ. ಈಗ ಬ್ಲೂಮ್ಬರ್ಗ್ ಇದ್ರ ಬಗ್ಗೆ ಏನಾದ್ರೂ ಕೇಳಿದ್ರೆ ಬೆಸೆಂಟ್ ಅದನ್ನ ಡಿಸ್ಮಿಸ್ ಮಾಡಿದ್ರು. We could have a small one-time price adjustment that, as we saw in Trump 1.0. ಅವರು ಕೇರ್ಫುಲ್ ಆಗಿ ಮಾತಾಡಿದ್ರು ಕೂಡ ಟ್ಯಾರಿಫ್ಸ್ ಇಂದ ಪ್ರೈಸಸ್ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಅವರು ಒಪ್ಕೊಂಡ್ರು. ಆದ್ರೆ ಟ್ರಂಪ್ ಬೇರೆ ಏನ್ ಮಾಡ್ತಾರೆ ಅದರಿಂದ ಪ್ರೈಸಸ್ ಕಮ್ಮಿ ಆಗತ್ತೆ ಅಂತ ಅವ್ರು ಹೇಳಿರೋದು. ಹಾಗಾದ್ರೆ ಬೆಸೆಂಟ್ ನಿಜವಾಗ್ಲೂ ಏನ್ ಥಿಂಕ್ ಮಾಡ್ತಿದ್ದಾರೆ ಅಂತ ನಾವೇ ನೋಡೋಣ. ಬೆಸೆಂಟ್ ಏನ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತು ನೋಡಿ. ಅವರೊಂದು ಇಂಟರ್ವ್ಯೂನಲ್ಲಿ ನಾನು ದೇಶದ ಟಾಪ್ ಬಾಂಡ್ ಸೇಲ್ಸ್ ಮೆನ್ ಅಂತ ಹೇಳ್ಕೊಂಡಿದ್ದಾರೆ. ಅಮೆರಿಕದ ಎಕನಾಮಿ ಹೇಗಿದೆ ಅಂತ ಹೇಳೋದು ಅವ್ರ ಕೆಲಸ. ಅವರು ಸರಿಯಾಗಿ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಅದ್ರ ಮೇಲೆ ನಂಬಿಕೆ ಇದೆ. ಆದ್ರೆ ಅವ್ರ ಪ್ಲಾನ್ ಅಲ್ಲಿ ತುಂಬಾ ವಿಷಯಗಳ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ಬೋದು. ಅದು ಕರೆಕ್ಟ್ ಆಗುತ್ತೋ ಇಲ್ವೋ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಡಾಜ್ ಏನಾದ್ರೂ ಚೆನ್ನಾಗಿ ವರ್ಕ್ ಆದ್ರೆ ಗವರ್ಮೆಂಟ್ಗೆ ಖರ್ಚು ಕಮ್ಮಿ ಆಗುತ್ತೆ ಮತ್ತೆ ಜನರಿಗೆ ಎಲ್ಲ ಚೀಪ್ ಆಗಿ ಸಿಗುತ್ತೆ ಅಂತ ತುಂಬಾ ಜನ ನಂಬ್ತಿದ್ದಾರೆ. ಹಾಗೇನೆ ಟ್ರಂಪ್ ಲೀಡರ್ಶಿಪ್ ಇಂದ ಅಮೆರಿಕದ ಎಕನಾಮಿ ಇಂಪ್ರೂವ್ ಆಗುತ್ತೆ ಅಂತ ತುಂಬಾ ಜನ ಕೂಡ ಹೇಳ್ತಿದ್ದಾರೆ. ಆದ್ರೆ ಅವರು ಹುಷಾರಾಗಿ ಆಕ್ಷನ್ ತಗೊಳ್ತಿದಾರ ನೋಡಿ. ಕಳೆದ ವರ್ಷ ಆಪೋಸ್ ಸಹ ಮಾಡಿದ್ರು, ಆದ್ರೆ ಈಗ ಅವರು ಪ್ರೆಡೆಸೆಸರ್ ತರಾನೇ ನಡ್ಕೊಳ್ತಿದ್ದಾರೆ. ಅವರು ಇಂಟ್ರೆಸ್ಟ್ ರೇಟ್ಸ್ ಬಗ್ಗೆ ಹುಷಾರಾಗಿ ಕಮೆಂಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಡೆಟ್ ಪಾಲಿಸಿ ಸಹ ಸರಿ ಇರಬೇಕು ಅಂತ ಹೇಳ್ತಿದ್ದಾರೆ. ಅವ್ರು ಅನ್ಕೊಂಡಿರೋ ತರ ಆಗುತ್ತೋ ಅಥವಾ ಎಕನಾಮಿಕ್ ರಿಯಾಲಿಟಿ ಬೇರೆ ತರ ಇರುತ್ತೋ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ಈಗ ಮುಂದಿನ ಸ್ಟೋರಿಯಲ್ಲಿ ಇನ್ಶೂರೆನ್ಸ್ ಬಗ್ಗೆ ನಾವು ತಿಳ್ಕೊಳ್ಬೇಕಾದಂತಹ ಮುಖ್ಯವಾದ ವಿಷಯಗಳಿದೆ. ಜಗತ್ತು ಯಾವಾಗ್ಲೂ ಕೂಡ ಒಂದೇ ತರ ಇರಲ್ಲ ಕಣ್ರಿ. ಕೆಲವು ವರ್ಷಗಳ ಹಿಂದೆ ತುಂಬಾ ದೇಶಗಳಲ್ಲಿ ಬೆಲೆ ಏರಿಕೆ ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಇತ್ತು. ಅದಕ್ಕೆ ಸೆಂಟ್ರಲ್ ಬ್ಯಾಂಕ್ಸ್ ಎಲ್ಲಾ ಕಡೆನೂ ಕೂಡ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡಿದ್ರು. ಈಗ ಅದು ಕಮ್ಮಿ ಆಗ್ತಿದೆ. ಆದ್ರೆ ಲೂಯಿಸ್ ವಿನ್ಸೆಂಟ್ ಗೇವ್ ತರ ಅಂದ್ರೆ ಈ ಎಕನಾಮಿಸ್ಟ್ ಹೇಳೋ ಪ್ರಕಾರ ಕೋವಿಡ್ ಟೈಮ್ಗೂ ಮುಂಚೆ ಇದ್ದಂತಹ ರೇಟ್ಸ್ ಇನ್ನು ಬರಲ್ಲ. ಜಾಸ್ತಿ ಟೈಮ್ ವರೆಗೂ ಬೆಲೆ ಜಾಸ್ತಿ ಇರ್ಬೋದು. ಯಾಕೆ ಅಂದ್ರೆ ಗ್ಲೋಬಲೈಸೇಷನ್ ಸರಿ ಇಲ್ಲ, ಕಮೋಡಿಟೀಸ್ ಬೆಲೆ ಕೂಡ ಜಾಸ್ತಿ ಆಗ್ತದೆ, ಮತ್ತೆ ಗ್ರೀನ್ ಟ್ರಾನ್ಸಿಷನ್ ಇಂದ ಇನ್ಫ್ರಾಸ್ಟ್ರಕ್ಚರ್ ಚೇಂಜ್ ಆಗ್ತಿದೆ ಅಂತ. ಜಗತ್ನಲ್ಲಿ ಶಾಂತಿ ಇಲ್ಲದೆ ಇರೋದ್ರಿಂದ ಎಕನಾಮಿ ಬೆಳೆಯೋದು ತುಂಬಾನೇ ಕಷ್ಟ ಇದೆ. ಈ ಎಲ್ಲಾ ಕಾರಣಗಳಿಂದ ಇನ್ಫ್ಲೇಷನ್ ಮತ್ತೆ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಆಗ್ಬೋದು. ಅದಕ್ಕೆ ನಾವು ಖಂಡಿತವಾಗ್ಲೂ ರೆಡಿ ಇರಬೇಕು ನೋಡಿ. ಈ IMF ಪ್ರಕಾರ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಆದ್ರೆ ಬ್ಯಾಂಕ್ಸ್ಗೆ ಸಿಚುವೇಶನ್ ಸರಿಯಾಗೇ ಇರೋದಿಲ್ಲ. ಬೇಸಿಕಲಿ ಜಾಸ್ತಿ ಇನ್ಫ್ಲೇಷನ್ ಅಂದ್ರೆ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಆಗೋದು ಅಂತ. ಇನ್ಫ್ಲೇಷನ್ ಏನಾದ್ರೂ ಜಾಸ್ತಿ ಆದ್ರೆ ಸೆಂಟ್ರಲ್ ಬ್ಯಾಂಕ್ಸ್ ರೇಟ್ಸ್ ಜಾಸ್ತಿ ಮಾಡತ್ತೆ ಅಲ್ವಾ? ಯಾಕೆ? ಆಗ ಜನರು ಜಾಸ್ತಿ ದುಡ್ಡು ಖರ್ಚು ಮಾಡಲ್ಲ ಅಂತ. ಲೋನ್ ಏನಾದ್ರೂ ಜಾಸ್ತಿ ಆದ್ರೆ ಜನರು ಮತ್ತೆ ಬಿಸ್ನೆಸಸ್ ಈ ಒಂದು ಸ್ಪೆಂಡಿಂಗ್ ಅನ್ನ ಕಟ್ ಮಾಡ್ಕೊಳ್ತಾರೆ. ಅದಕ್ಕೆ ಪ್ರೈಸಸ್ ಸಹ ಕಮ್ಮಿ ಆಗೋಕೆ ಹೆಲ್ಪ್ ಆಗತ್ತೆ ನೋಡಿ. ಜಾಸ್ತಿ ಇನ್ಫ್ಲೇಷನ್ ಸಿನಾರಿಯೋದಲ್ಲಿ ನಾವು ನೋಡಿದಾಗ ಪ್ರೈಸ್ ಗ್ರೋತ್ ನ ಕಂಟ್ರೋಲ್ ಮಾಡೋದಕ್ಕೆ ಸೆಂಟ್ರಲ್ ಬ್ಯಾಂಕ್ಸ್ ಏನಿರುತ್ತೆ ಅಲ್ವಾ, ಈ ರೇಟ್ಸ್ ಅನ್ನ ಜಾಸ್ತಿ ಮಾಡುತ್ತೆ. ಹಾಗೇನೆ ಕಮರ್ಷಿಯಲ್ ಬ್ಯಾಂಕ್ಸ್ ಕೂಡ ಲೋನ್ ರೇಟ್ಸ್ ಅನ್ನ ಜಾಸ್ತಿ ಮಾಡುತ್ತೆ. ಈಗ ಗವರ್ಮೆಂಟ್ ಬಾಂಡ್ಸ್ ಈಲ್ಸ್ ಅನ್ನ ನಾವು ನೋಡಿದಾಗ ಇದರಿಂದ ಕಾರ್ಪೊರೇಟ್ ಲೆಂಡಿಂಗ್ ರೇಟ್ಸ್ ವರ್ಗು ಕೂಡ
ಎಲ್ಲ ರೇಟ್ಸ್ ಇಮಿಡಿಯೇಟ್ಲಿ ಜಾಸ್ತಿ ಆಗುತ್ತೆ. ಈಗ ಜಾಸ್ತಿ ಇರುವಂತಹ ರೇಟ್ಸ್ ಏನಿದೆ ಅಲ್ವಾ, ಇದರಿಂದ ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ. ಆದ್ರೆ ಅದು ಎಷ್ಟು ಈಸಿ ಅಲ್ಲ ಅಂತಂದ್ರೆ, ಈ ರೇಟ್ಸ್ ಏನಾದ್ರೂ ತುಂಬಾ ಕಮ್ಮಿ ಇದ್ದಾಗ ಜಾಸ್ತಿ ರೇಟ್ಸ್ಗಳಿರುತ್ತೆ ಅಲ್ವಾ, ಇದು ಬ್ಯಾಂಕಿಂಗ್ ಸಿಸ್ಟಮ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡುತ್ತೆ. ಹಾಗೇನೆ ಪಾಲಿಸಿ ಮೇಕರ್ಸ್ ಯಾರೆಲ್ಲ ಇರ್ತಾರೆ ಅವರು ಅನ್ಕೊಂಡೇ ಇರಲ್ಲ ಇಷ್ಟು ಒಂದು ರೇಟ್ಸ್ ಜಾಸ್ತಿ ಆಗತ್ತೆ ಅಂತ. ಇನ್ನೊಂದ್ ಕಡೆ ಬ್ಯಾಂಕ್ಸ್ಗಳು ಹೇಗ್ ದುಡ್ಡು ಮಾಡತ್ತೆ ಅಂತ ತಿಳ್ಕೊಳ್ಳೋಣ. ಈಗ ಬ್ಯಾಂಕ್ಸ್ಗಳಿರತ್ತೆ ಅಲ್ಲ, ಠೇವಣಿಗಳು ಅಂದ್ರೆ ಡೆಪಾಸಿಟ್ಸ್ ಗಳನ್ನ ತಗೊಂಡು ಉಳಿತಾಯ ಖಾತೆ ಅಥವಾ ಒಂದು ಫಿಕ್ಸ್ ಡೆಪಾಸಿಟ್ಸ್ ತರ ಅವರಿಗೆ ಜಾಸ್ತಿ ಇಂಟ್ರೆಸ್ಟ್ ರೇಟ್ ನಲ್ಲಿ ಲೋನ್ ಅನ್ನ ಕೊಡುತ್ತೆ. ಅವರ ಪ್ರಾಫಿಟ್ ಅಂದ್ರೆ ಇಂಟ್ರೆಸ್ಟ್ ಇನ್ಕಮ್ ಮತ್ತೆ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬೋದು. IMF's ಸ್ಟಾಫ್ ಡಿಸ್ಕಷನ್ ನೋಟ್ಸ್ ಪ್ರಕಾರ ಇನ್ಫ್ಲೇಷನ್ ಮತ್ತೆ ಇಂಟ್ರೆಸ್ಟ್ ರೇಟ್ಸ್ ಈ ಒಂದು ಡೈನಮಿಕ್ಸ್ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ನಾವೇನಾದ್ರೂ ನೋಡಿದ್ರೆ, ಬ್ಯಾಂಕ್ಸ್ಗೆ ಇನ್ಫ್ಲೇಷನ್ ಇಂದ ಲಾಭ ಆದ್ರೂ ಕೂಡ ಅವರ ಒಂದು ನೆಟ್ ಎಕ್ಸ್ಪೋಜರ್ ಬ್ಯಾಲೆನ್ಸ್ ಆಗಿರುತ್ತೆ. ಹಾಗೇನೆ ಜಾಸ್ತಿ ಬ್ಯಾಂಕ್ಸ್ಗೆ ಇನ್ಕಮ್ ಇಮಿಡಿಯೇಟ್ಲಿ ಜಾಸ್ತಿ ಆಗುತ್ತೆ. ಯಾಕೆ ಅಂದ್ರೆ ಲೋನ್ಸ್ ಮತ್ತೆ ಗವರ್ಮೆಂಟ್ ಬಾಂಡ್ಸ್ ಈಲ್ಸ್ ಇಂದ ಇದೆಲ್ಲನೂ ಜಾಸ್ತಿ ಆದ್ರೆ ಅವರ ಒಂದು ಇನ್ಕಮ್ ಕೂಡ ಗ್ರಾಜುಲಿ ಜಾಸ್ತಿ ಆಗುತ್ತೆ. ಡೆಪಾಸಿಟ್ಸ್ ರೇಟ್ಸ್ ಮತ್ತೆ ವೇಜಸ್ ತರ ಖರ್ಚುಗಳು ಕೂಡ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಇಂದ ಬ್ಯಾಂಕ್ಸ್ಗೆ ಜಾಸ್ತಿ ಲಾಭ ಮತ್ತೆ ನಷ್ಟ ಏನು ಕೂಡ ಆಗಲ್ಲ. IMF ಪ್ರಕಾರ ತುಂಬಾ ಬ್ಯಾಂಕ್ಸ್ ಅವರ ಒಂದು ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ನ ಇನ್ಫ್ಲೇಷನ್ಗೆ ಮ್ಯಾಚ್ ಮಾಡತ್ತಂತೆ. ಕೆಲವು ಬ್ಯಾಂಕ್ಸ್ ಬೇರೆ ತರನೇ ನಡ್ಕೊಳ್ತಾರೆ. IMF ಸ್ಟಡಿ ಪ್ರಕಾರ 5% ಈ ಅಡ್ವಾನ್ಸ್ಡ್ ಎಕನಾಮಿ ಬ್ಯಾಂಕ್ಸ್ ಆಗಿರ್ಬೋದು ಮತ್ತೆ 8% ಎಮರ್ಜಿಂಗ್ ಮಾರ್ಕೆಟ್ ಬ್ಯಾಂಕ್ಸ್ ಇನ್ಫ್ಲೇಷನ್ ಮತ್ತೆ ಇಂಟ್ರೆಸ್ಟ್ ರೇಟ್ಸ್ಗೆ ವಲ್ನರಬಲ್ ಆಗಿದ್ದಾರೆ. ಅಂದ್ರೆ 3% ಅಡ್ವಾನ್ಸ್ಡ್ ಎಕನಾಮಿ ಬ್ಯಾಂಕ್ಸ್ಗಳು ಮತ್ತೆ 6% ಎಮರ್ಜಿಂಗ್ ಮಾರ್ಕೆಟ್ ಬ್ಯಾಂಕ್ಸ್ಗಳು ಸಿಲಿಕಾನ್ ವ್ಯಾಲಿ ಬ್ಯಾಂಕ್ ತರ ತೊಂದರೆಗೆ ಸಿಲ್ಕೊಂಡಿದ್ದಾರೆ. ಅಂದ್ರೆ ಇಂಟ್ರೆಸ್ಟ್ ರೇಟ್ಸ್ ಆಗಿರ್ಬೋದು ಮತ್ತೆ ಡೆಪಾಸಿಟ್ಸ್ಗಳು ಸರಿ ಇಲ್ಲ ಅಂತಂದ್ರೆ ಈ ಬ್ಯಾಂಕ್ಸ್ಗಳು ಸಿಲಿಕಾನ್ ವ್ಯಾಲಿ ಬ್ಯಾಂಕ್ ತರ ಹಾಳಾಗ್ಬೋದು ನೋಡಿ. ಎಲ್ಲ ತಪ್ಪು ಆದಾಗ SVB ಕೇಸ್ ಅಂದ್ರೆ ಸಿಲಿಕಾನ್ ವ್ಯಾಲಿ ಬ್ಯಾಂಕ್ 2023ರಲ್ಲಿ ಏನಾಯ್ತು ಅಂತ ನಾನಿವಾಗ ನಿಮ್ಗೆ ಹೇಳ್ತೀನಿ. ಆವಾಗ US ನಲ್ಲಿ ಇನ್ಫ್ಲೇಷನ್ ಬೇಗ ಜಾಸ್ತಿ ಆಗೋಯ್ತು. ಅದಕ್ಕೆ US ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ಸ್ ಅನ್ನ ಜಾಸ್ತಿ ಮಾಡ್ಕೊಂಡ್ರು. ತುಂಬಾ ಬ್ಯಾಂಕ್ಸ್ ಹತ್ರ ಗವರ್ಮೆಂಟ್ ಬಾಂಡ್ಸ್ ಇರತ್ತೆ ಅಲ್ವಾ, ಅಂದ್ರೆ HTM ಹೆಲ್ಡ್ ಟು ಮೆಚುರಿಟಿ ಪೋರ್ಟ್ಫೋಲಿಯೋದಲ್ಲಿ ಈ ಇನ್ವೆಸ್ಟ್ಮೆಂಟ್ ನ ಮಾರ್ಕೆಟ್ ಪ್ರಕಾರ ಚೇಂಜ್ ಮಾಡೋದು ಬೇಕಾಗಿರ್ಲಿಲ್ಲ. ಅಂದ್ರೆ ಬಾಂಡ್ಸ್ ನ ಬೇಗ ಸೇಲ್ ಮಾಡುವಂತಹ ಪ್ಲಾನ್ ಇಲ್ಲದೆ ಇದ್ರೆ ಈ ಲಾಸಸ್ ಏನಿರುತ್ತೆ ಅಲ್ವಾ, ಇದನ್ನ ಲೆಕ್ಕದಲ್ಲಿ ತೋರ್ಸೋದು ಕೂಡ ಬೇಕಾಗಿರ್ಲಿಲ್ಲ. ಒಂದು ಪಕ್ಷ ಇಂಟ್ರೆಸ್ಟ್ ರೇಟ್ಸ್ ಏನಾದ್ರೂ ಜಾಸ್ತಿ ಆಯ್ತು ಅಂತ ಅನ್ಕೊಳ್ಳಿ, ಆಗ ಹಳೆ ಬಾಂಡ್ಸ್ ಕೂಡ ಕಮ್ಮಿ ಆಗುತ್ತೆ. ಯಾಕೆ ಅಂದ್ರೆ ಹೊಸ ಬಾಂಡ್ಸ್ಗೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. SVBಗೆ ಇದೇ ಪ್ರಾಬ್ಲಮ್ ಆಯ್ತು. SVB ಹತ್ರ ಲಾಂಗ್ ಡೇಟೆಡ್ ಅಸೆಟ್ಸ್ ಇತ್ತು, ಅದಕ್ಕೆ ಅವ್ರಿಗೆ ಕಮ್ಮಿ ಲಾಭ ಸಿಕ್ತಿತ್ತು. ಪ್ರೈವೇಟ್ ಫಂಡಿಂಗ್ ಅನ್ನ ನಾವು ನೋಡಿದಾಗ ಇದೇನಾದ್ರೂ ಕಮ್ಮಿ ಆದ್ಮೇಲೆ ಅವರ ಒಂದು ಟೆಕ್ ಕಂಪನಿ ಕಸ್ಟಮರ್ಸ್ ದುಡ್ಡು ವಾಪಸ್ ತಗೊಳ್ಳೋದಕ್ಕೆ ಶುರು ಮಾಡ್ಕೊಂಡ್ರು. ಅದಕ್ಕೆ ದುಡ್ಡು ಕೊಡೋದಕ್ಕೆ ಬ್ಯಾಂಕ್ ಆ ಬಾಂಡ್ಸ್ ಕೂಡ ಸೇಲ್ ಮಾಡ್ಬೇಕಾಯ್ತು. ಆಮೇಲೆ ಅವ್ರಿಗೆ ತುಂಬಾ ಲಾಸೇ ಆಗೋಕ್ ಶುರು ಆಯ್ತು ನೋಡಿ. ಅದರಿಂದ ಅವರ ಈಕ್ವಿಟಿ ಪೂರ್ತಿ ಹಾಳಾಗೋಯ್ತು. ಇದರಿಂದ ಜನರು ಬ್ಯಾಂಕ್ ನಂಬದನ್ನೇ ಬಿಟ್ಬಿಟ್ರು, ದುಡ್ಡು ತಗೊಳ್ಳೋದು ಕೂಡ ಬರ್ತಿದ್ರು. SVB ನ ನಾವು ನೋಡಿದಾಗ ಈ ಕಾಮನ್ ಈಕ್ವಿಟಿ ಟೈರ್ 1 CET1 ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದರ ರೇಷಿಯೋ 12% ಇಂದ 0%ಗೆ ಬಂದೋಯ್ತು. ಬ್ಯಾಂಕ್ ಕಮ್ಮಿ ಪ್ರೈಸ್ಗೆ ಸೇಲ್ ಮಾಡಿದಾಗ ಅವ್ರಿಗೇನೆ ಈ ಒಂದು ಕಂಪ್ಲೀಟ್ ನಷ್ಟ ಆಗೋಗಿದ್ದು. ತುಂಬಾ ಬ್ಯಾಂಕ್ಸ್ಗಳು 2023ರಲ್ಲಿ ರೇಟ್ ಹೈಕ್ಸ್ ಇಂದ ತಪ್ಪಿಸ್ಕೊಂಡ್ರು. ಆದ್ರೆ SVB ತರ ಬ್ಯಾಂಕ್ಸ್ಗೆ ತುಂಬಾನೇ ಲಾಸ್ ಆಯ್ತು. 2023ರಲ್ಲಿ ಬ್ಯಾಂಕಿಂಗ್ ಟರ್ಮಾಯಿಲ್ 2008ರ ತರ ಇತ್ತು. ಅಂದ್ರೆ ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಫೇಲ್ಯೂರ್ ಇಂದ ಬ್ಯಾಂಕ್ಸ್ಗೆ ಹೇಗೆ ಕಷ್ಟಪಡ್ತಾರೆ ಅಂತ ಇದೇ ತೋರಿಸ್ತು ನೋಡಿ. ಇದು ಇಂಡಿಯಾದಲ್ಲೂ ಕೂಡ ಆಗುವಂತಹ ಚಾನ್ಸಸ್ ಏನಾದ್ರೂ ಇದೆಯಾ ನೋಡಿ. ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ಗೂ ಕೂಡ ಇದೇ ತರ ಆಗ್ಬೋದು ಅಂತ ಕೆಲವರು ಹೇಳ್ತಾರೆ. ಇದ್ರ ಬಗ್ಗೆ ನಾವು ಕೂಡ ನೋಡೋಣ. ಕರೆಂಟ್ HTM ಪೋರ್ಟ್ಫೋಲಿಯೋ ಸ್ಟೇಟಸ್. RBI ಡೇಟಾ ಪ್ರಕಾರ ಇಂಡಿಯನ್ ಬ್ಯಾಂಕ್ಸ್ ಹತ್ರ ಸೆಪ್ಟೆಂಬರ್ 2024ರವರೆಗೂ ಕೂಡ ಅನ್ರಿಯಲೈಸ್ಡ್ ಗೇನ್ಸ್ ಇತ್ತು. ಆದ್ರೆ ಇಂಡಿಯನ್ ಬ್ಯಾಂಕ್ಸ್ ಹತ್ರ ಇರುವಂತಹ ಬಾಂಡ್ಸ್ ಕಾಸ್ಟ್ ಅನ್ನು ನಾವು ನೋಡಿದಾಗ ಇದಕ್ಕಿಂತ ಜಾಸ್ತಿ ಬೆಲೆಗೆ ಮಾರಾಟ ಆಗ್ಬೋದು. ಇನ್ವೆಸ್ಟ್ಮೆಂಟ್ ಫ್ಲಕ್ಚುಯೇಷನ್ ರಿಸರ್ವ್ IFR ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ಅನ್ಎಕ್ಸ್ಪೆಕ್ಟೆಡ್ ಈಲ್ಡ್ ಮೂವ್ಮೆಂಟ್ಸ್ ಇಂದ ಕಾಪಾಡೋದಕ್ಕೆ ಬ್ಯಾಂಕ್ಸ್ಗಳು ದುಡ್ಡು ತೆಗೆದಿಡೋದಕ್ಕೂ ಕೂಡ ಹೇಳ್ತಾ ಇದೆ. ಅಂದ್ರೆ ಇಂಡಿಯನ್ ಬ್ಯಾಂಕ್ಸ್ ಹತ್ರ IFR ಏನೋ ಇದೆ, ಆದ್ರೆ ಇದು 2022ರ ಡೇಟಾ ಆಗಿರ್ಬೋದು, ಲೇಟೆಸ್ಟ್ ಡೇಟಾನ ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಸಿಗ್ತಿಲ್ಲ. ಸ್ಟಿಕ್ಕಿ ರಿಟೇಲ್ ಫೋಕಸ್ ಡೆಪಾಸಿಟ್ಸ್. ಇಂಡಿಯನ್ ಬ್ಯಾಂಕಿಂಗ್ ಸೆಕ್ಟರ್ ರಿಟೇಲ್ ಠೇವಣಿಗಳ ಮೇಲೆ ಅಕೌಂಟ್ಸ್ ಆಗಿರ್ಬೋದು ಮತ್ತೆ ರಿಟೇಲ್ ಅಕೌಂಟ್ಸ್ ಇಂದ ಬರೋದ್ರಿಂದ ಈ ಒಂದು ಡೆಪಾಸಿಟ್ಸ್ ಬೇಗ ಖಾಲಿ ಆಗೋಂತ ರಿಸ್ಕ್ ಅನ್ನ ಕೂಡ ಕಮ್ಮಿ ಇಡತ್ತೆ. ಯಾಕಂದ್ರೆ ಈ ರಿಟೇಲ್ ಡೆಪಾಸಿಟರ್ಸ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಇವರು ಜಾಸ್ತಿ ದಿನ ದುಡ್ಡನ್ನ ಅಲ್ಲೇ ಇಡ್ತಾರೆ. ರೆಗ್ಯುಲೇಟರಿ ಸ್ಕ್ರೂಟಿನಿ. RBI ಪ್ರತಿ ಬ್ಯಾಂಕ್ ಅನ್ನು ತುಂಬಾ ಚೆನ್ನಾಗಿ ಗಮನಿಸುತ್ತೆ, ಅದು ಚಿಕ್ಕದಾಗಿರ್ಲಿ ಅಥವಾ ದೊಡ್ಡದಾಗಿರ್ಲಿ. RBI ರೆಗ್ಯುಲರ್ ಆಗಿ ಒಂದು ಸ್ಟ್ರೆಸ್ ಟೆಸ್ಟಿಂಗ್ ಕೂಡ ಮಾಡುತ್ತೆ, ಮತ್ತೆ ಲಿಕ್ವಿಡಿಟಿಯನ್ನ ನೋಡಿದಾಗ ಅಥವಾ ಕ್ಯಾಪಿಟಲ್ ಸ್ಟ್ಯಾಂಡರ್ಡ್ಸ್ ಕೂಡ ಹಾಗೇನೆ ಫಾಲೋ ಮಾಡುತ್ತೆ.
ಹೇಳೋಕ್ ಹೋದ್ರೆ ರಿಸ್ಕ್ ಇಲ್ಲ ಅಂತ ಅಲ್ಲ. RBI ಮೊದಲು ಎಷ್ಟು ದೊಡ್ಡ ಬ್ಯಾಂಕ್ಸ್ ಗಳನ್ನ ಮತ್ತೆ HTM ಹೋಲ್ಡಿಂಗ್ಸ್ ಗಳನ್ನ ಇಟ್ಕೊಳ್ಬಹುದು ಅಂತ ಲಿಮಿಟ್ ಮಾಡ್ತಿತ್ತು. ಬಿಸ್ನೆಸ್ ಸ್ಟ್ಯಾಂಡರ್ಡ್ ಆರ್ಟಿಕಲ್ ಪ್ರಕಾರ ಆ ಒಂದು 23% ಲಿಮಿಟ್ ಅನ್ನ ಈಗ ತೆಗೆದು ಹಾಕಿದ್ದಾರೆ. ಒಂದ್ ಪಕ್ಷ ಲಿಮಿಟ್ ಇರಲ್ಲ ಅಂತ ಅನ್ಕೊಳ್ಳಿ, ಆಗ ಬ್ಯಾಂಕ್ಸ್ ಗಳು ಜಾಸ್ತಿ ಇರುವಂತಹ ಈ ಲಾಂಗ್ ಡ್ಯೂರೇಷನ್ ಸೆಕ್ಯೂರಿಟೀಸ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದನ್ನು ಕೂಡ ತಗೊಳ್ಬಹುದು. ರೇಟ್ಸ್ ಏನಾದ್ರೂ ಜಾಸ್ತಿ ಆದ್ರೆ SVBಗೆ ಏನಾಗುತ್ತೆ, ಅದೇ ತರ ಬ್ಯಾಂಕ್ಸ್ ಕೂಡ ಆಗುವಂತಹ ಚಾನ್ಸಸ್ ಗಳು ಖಂಡಿತವಾಗ್ಲೂ ಇದೆ. ಈ ಡೆಪಾಸಿಟರ್ಸ್ ಬೇಗ ದುಡ್ಡೇನಾದ್ರೂ ವಾಪಸ್ ತಗೊಂಡ್ರೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ. ಮೆಚುರಿಟಿ ಬಗ್ಗೆ ಗಮನ ಇರಬೇಕು. ALM ರೋಲ್ ನ ನಾವು ನೋಡಿದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಡೆಪ್ಯೂಟಿ ಗವರ್ನರ್ ಆದಂತಹ ರಾಜೇಶ್ವರ್ ರಾವ್ ಹೇಳಿರೋ ಹಾಗೆ ಅಸೆಟ್ ಲಯಬಿಲಿಟಿ ಮ್ಯಾನೇಜ್ಮೆಂಟ್ ಫ್ರೇಮ್ ವರ್ಕ್ ALM ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದು ಖಂಡಿತವಾಗ್ಲೂ ಮುಖ್ಯ. ಈ ಬ್ಯಾಂಕ್ಸ್ ಗಳಿರತ್ತೆ ಅಲ್ವಾ, ಇವರು ಅವರ ಆಪರೇಷನ್ಸ್ ಅನ್ನ ಯಾರಿಗೆ ಕೊಟ್ಟಿದ್ದಾರೆ, ಅವರು ಏನ್ ತಗೊಂಡಿದ್ದಾರೆ ಅಂತ ಯಾವಾಗ್ಲೂ ಕೂಡ ನೋಡ್ಕೊಳ್ಬೇಕು. ಈಗ ಬ್ಯಾಂಕ್ಸ್ ಗಳು ಶಾರ್ಟ್ ಟರ್ಮ್ ಡೆಪಾಸಿಟ್ಸ್ ನ ಇಟ್ಕೊಂಡು ಲಾಂಗ್ ಟರ್ಮ್ ಬಾಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರಿಸ್ಕ್ ಸಹ ಆಗ್ಬೋದು. ರೇಟ್ಸ್ ಏನಾದ್ರೂ ಜಾಸ್ತಿ ಆದ್ರೆ ಠೇವಣಿಗಳ ಬೆಲೆನೂ ಕೂಡ ಜಾಸ್ತಿ ಆಗತ್ತೆ. ಮತ್ತೆ ಹಳೆ ಬಾಂಡ್ ಇನ್ವೆಸ್ಟ್ಮೆಂಟ್ ಇಂದ ಬರುವಂತಹ ದುಡ್ಡು ಸಹ ಕಮ್ಮಿ ಆಗ್ಬೋದು. ಬ್ಯಾಂಕ್ಸ್ ಆ ಬಾಂಡ್ಸ್ ನ ಕಮ್ಮಿ ಬೆಲೆಗೆ ಸೇಲ್ ಮಾಡಬೇಕಾಗತ್ತೆ. ಹಾಗೆ ಬಾಂಡ್ಸ್ ನ ಹೋಲ್ಡ್ ಮಾಡೋದು ತಪ್ಪಲ್ಲ, ಮತ್ತೆ ಇನ್ಫ್ಲೇಷನ್ ಇಂದ ಬ್ಯಾಂಕ್ಸ್ ಗೆ ತೊಂದರೆ ಆಗುತ್ತೆ ಅಂತಾನೂ ಕೂಡ ಅಲ್ಲ. ಆದ್ರೆ ಈ ಪ್ರುಡೆಂಟ್ ALM ಇಂದ ಬ್ಯಾಂಕ್ ಡೆಪಾಸಿಟ್ ರೇಟ್ಸ್ ಗಳು ಜಾಸ್ತಿ ಆದ್ರೂ ಕೂಡ ಅಥವಾ ಠೇವಣಿ ಏನಾದ್ರೂ ವಾಪಸ್ ತಗೊಂಡ್ರೆ ತೊಂದರೆ ಆಗದೆ ಇರೋ ಹಾಗೆ ಇರ್ಬೋದು. ಕೊನೆಗೆ ಎಲ್ಲ ವಿಷಯಗಳನ್ನ ನೋಡಿದ್ರೆ ಮುಂದೆ ಇನ್ಫ್ಲೇಷನ್ ಜಾಸ್ತಿ ಇರುತ್ತೆ, ಮತ್ತೆ ಸೆಂಟ್ರಲ್ ಬ್ಯಾಂಕ್ಸ್ ಗಳು ಬೇಗ ರೇಟ್ಸ್ ನ ಸಹ ಕಮ್ಮಿ ಮಾಡಲ್ಲ. ಇನ್ಫ್ಲೇಷನ್ ಜಾಸ್ತಿ ಇದ್ರೆ ರೇಟ್ಸ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ಬ್ಯಾಂಕ್ಸ್ ಗಳು ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಚೆನ್ನಾಗಿಟ್ಕೊಳ್ಬೇಕು. ಜಾಸ್ತಿ ಬ್ಯಾಂಕ್ಸ್ ಗಳು ಇನ್ಕಮ್ ಆಗಿರ್ಬೋದು ಮತ್ತೆ ಎಕ್ಸ್ಪೆನ್ಸಸ್ ನ ಮ್ಯಾಚ್ ಮಾಡತ್ತೆ ಅಲ್ವಾ, ಸೊ ಪ್ರಾಫಿಟ್ಸ್ ನಲ್ಲಿ ಜಾಸ್ತಿ ಚೇಂಜಸ್ ಖಂಡಿತವಾಗ್ಲೂ ಆಗಲ್ಲ. ಕೆಲವು ಬ್ಯಾಂಕ್ಸ್ ಗಳು SVB ತರ ತೊಂದರೆಗೆ ಸಿಲುಕೊಳ್ಬಹುದು ನೋಡಿ. ರೇಟ್ಸ್ ಬೇಗ ಜಾಸ್ತಿ ಆದ್ರೆ ಮತ್ತೆ ಠೇವಣಿಗಳು ಅಂದ್ರೆ ಡೆಪಾಸಿಟ್ಸ್ ಗಳು ಅಂತ ಏನ್ ಹೇಳ್ತೀವಿ, ಇದು ಬೇಗ ಖಾಲಿ ಆದ್ರೆ ಬ್ಯಾಂಕ್ಸ್ ಗಳು ಕಷ್ಟ ಪಡಬಹುದು. ಇಂಡಿಯಾದಲ್ಲಿ SVB ತರ ಆಗುವಂತಹ ಚಾನ್ಸಸ್ ಖಂಡಿತವಾಗ್ಲೂ ಕಮ್ಮಿ ಇದೆ. IFR ಬಫರ್ಸ್ ಆಗಿರ್ಬೋದು, ಮತ್ತೆ ಸ್ಟ್ರಾಂಗ್ ರೆಗ್ಯುಲೇಷನ್ಸ್ ಮತ್ತೆ ರೀಟೇಲ್ ಡೆಪಾಸಿಟ್ ಬೇಸಸ್ ಇರೋದ್ರಿಂದ ಅದು ಕಷ್ಟ ಅಂತ ಹೇಳ್ಬೋದು. ಆದ್ರೆ HTM ಹೋಲ್ಡಿಂಗ್ಸ್ ಮೇಲೆ ಲಿಮಿಟ್ ಇಲ್ಲ ಅಂದ್ರೆ ಬ್ಯಾಂಕ್ಸ್ ನ ಅಂದ್ರೆ ಜಾಸ್ತಿ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ನ ಕೊಂಡ್ಕೊಳ್ಬಹುದು ನೋಡಿ. ಹಾಗೇನೆ ಬ್ಯಾಂಕ್ಸ್ ಗಳು ಲಾಭದಾಯಕ ಅವಕಾಶಗಳನ್ನ ತಗೊಳ್ಳೋದ್ರಲ್ಲಿ ಗವರ್ಮೆಂಟ್ ಸೆಕ್ಯೂರಿಟೀಸ್ ಇನ್ವೆಸ್ಟ್ ಮಾಡೋದು ಕೂಡ, ಹಾಗೆ ಇನ್ನೊಂದು ಕಡೆ ನಾವು ನೋಡಿದಾಗ ಠೇವಣಿದಾರರಿಗೆ ದುಡ್ಡು ಕೊಡೋದಕ್ಕೆ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಶಾರ್ಟ್ ಟರ್ಮ್ ಪ್ರಾಫಿಟಬಿಲಿಟಿಗೆ ನೋಡಿದ್ರೆ ಮುಂದೆ ತೊಂದರೆ ಆಗ್ಬೋದು ಅಂತ SVB ತೋರಿಸ್ಕೊಟ್ಟಿದೆ. ಇದು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್. ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, Q3 FY25 ನಲ್ಲಿ ಈ ಲಿಸ್ಟೆಡ್ ಪ್ರೈವೇಟ್ ನಾನ್ ಫೈನಾನ್ಷಿಯಲ್ ಕಂಪನೀಸ್ ಗಳಿದೆ ಅಲ್ವಾ, ಇದರ ಸೇಲ್ಸ್ ಅನ್ನ ನಾವು ನೋಡಿದಾಗ 8% ಜಾಸ್ತಿ ಮಾಡಿದ್ದಾರೆ. ಕಳೆದ ವರ್ಷದಲ್ಲಿ 5.5% ಇತ್ತು, ಮತ್ತೆ Q2 FY25 ನಲ್ಲಿ 5.4% ಇತ್ತು. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ಸ್ ಅನ್ನ ನಾವು ನೋಡಿದಾಗ 50 ಬೇಸಿಸ್ ಪಾಯಿಂಟ್ಸ್ ಜಾಸ್ತಿ ಆಗಿದೆ, 16.2% ಕೂಡ ತಲುಪ್ತಿದೆ. 1675 ಲಿಸ್ಟೆಡ್ ಪ್ರೈವೇಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಅಲ್ಲಿ ಸೇಲ್ಸ್ ಕೂಡ 7.7% ಜಾಸ್ತಿ ಆಗಿದೆ. ಅದಕ್ಕೆ ಆಟೋಮೊಬೈಲ್ಸ್, ಕೆಮಿಕಲ್ಸ್, ಫುಡ್ ಪ್ರಾಡಕ್ಟ್ಸ್ ಮತ್ತೆ ಎಲೆಕ್ಟ್ರಿಕಲ್ ಮೆಷಿನರಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ನೋಡಿ. ಹಾಗೇನೆ IT ಕಂಪನೀಸ್ಗಳು ಕೂಡ 6.8 ವರ್ಷದಿಂದ ವರ್ಷಕ್ಕೆ ಸೇಲ್ಸ್ ಅಲ್ಲಿ ನಾವು ನೋಡಿದಾಗ ಜಾಸ್ತಿ ಮಾಡಿದ್ದಾರೆ. ನಾನ್ IT ಸರ್ವಿಸ್ ಕಂಪನೀಸ್ ಗಳನ್ನ ನೋಡಿದಾಗ 11.5% ಗ್ರೋತ್ ಅನ್ಗೆ ತಲುಪಿದ್ದಾರೆ. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಫರ್ಮ್ಸ್ ಕೂಡ ರಾ ಮೆಟೀರಿಯಲ್ ಎಕ್ಸ್ಪೆನ್ಸಸ್ ನಾವು ನೋಡಿದಾಗ 6.3% ಜಾಸ್ತಿ ಆಗಿದೆ. ಹಾಗೇನೆ ಸ್ಟಾಫ್ ಕಾಸ್ಟ್ ಅಂತ ಏನ್ ಹೇಳ್ತೀವಿ, ಇದು ಕೂಡ 9.5% ಜಾಸ್ತಿ ಆಗಿದೆ. IT ಮತ್ತೆ ನಾನ್ IT ಸರ್ವಿಸಸ್ ಕಂಪನಿಗಳ ಒಂದು ಸ್ಟಾಫ್ ಕಾಸ್ಟ್ ಕ್ರಮವಾಗಿ ನಾವು ನೋಡಿದ್ರೆ 5.0% ಮತ್ತೆ 12.4% ಜಾಸ್ತಿ ಆಗಿದೆ ನೋಡಿ. ನಂಬರ್ 2, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕ್ಸ್ ಗಾಗಿ ರೂಲ್ಸ್ ಅನ್ನ ಚೇಂಜ್ ಮಾಡ್ಕೊಂಡಿದೆ. ಈಗ ಅವರು 25 lakhs ರೂಪಾಯಿಗಳವರೆಗೂ ಕೂಡ ಲೋನ್ ಅನ್ನ ಅಥವಾ ಒಂದು ಟೈರ್ 1 ಕ್ಯಾಪಿಟಲ್ ಅಲ್ಲಿ 0.4% ಯಾವ್ದೆಲ್ಲ ಜಾಸ್ತಿ ಇರುತ್ತೋ ಅದನ್ನ ಸ್ಮಾಲ್ ವ್ಯಾಲ್ಯೂ ಲೋನ್ಸ್ ಆಗಿ ಕೊಡಬಹುದು. ಪ್ರತಿ ಬಾರೋವರ್ಸ್ಗೆ 1 ಕೋಟಿ ಇದ್ದಂತಹ ಲಿಮಿಟ್ ಅನ್ನ 3 ಕೋಟಿವರೆಗೂ ಕೂಡ ಜಾಸ್ತಿ ಮಾಡಿದ್ದಾರೆ. ರೆಸಿಡೆನ್ಷಿಯಲ್ ಮಾರ್ಗೇಜಸ್ಗೆ ಈ ಒಂದು ಅಗ್ರಿಗೇಟೆಡ್ ಎಕ್ಸ್ಪೋಜರ್ ಲಿಮಿಟ್ ಅನ್ನ ನಾವು ನೋಡಿದಾಗ 25% ಟೋಟಲ್ ಲೋನ್ಸ್ ಮತ್ತೆ ಅಡ್ವಾನ್ಸಸ್ಗೂ ಕೂಡ ಜಾಸ್ತಿ ಮಾಡಿದ್ದಾರೆ. ನಾನ್ ಹೌಸಿಂಗ್ ರಿಯಲ್ ಎಸ್ಟೇಟ್ಗೆ ನಾವು ನೋಡ್ತೀವಿ ಅಂತಂದ್ರೆ ಎಕ್ಸ್ಪೋಜರ್ ಆಗಿರ್ಬೋದು, ಟೋಟಲ್ ಲೋನ್ಸ್ ನಲ್ಲಿ 5% ಅಷ್ಟೇ ಇರಬೇಕು. ರಿವೈಸ್ಡ್ ಇಂಡಿವಿಜುವಲ್ ಹೌಸಿಂಗ್ ಲೋನ್ ಲಿಮಿಟ್ಸ್ ಕೂಡ 60 ಲಕ್ಷದಿಂದ 3 ಕೋಟಿವರೆಗೂ ಇರುತ್ತೆ. ಕೊನೆಯ ಟಿಡ್ಬಿಟ್, ಟಾಟಾ ಕಮ್ಯುನಿಕೇಶನ್ಸ್ ಫೆಬ್ರವರಿ 21 ರಿಂದ
465 ಕೋಟಿ ಕಮರ್ಷಿಯಲ್ ಪೇಪರ್ಸ್ನಲ್ಲಿ ಇಶ್ಯೂ ಮಾಡಿಕೊಂಡಿದೆ. ಪ್ರತಿಯೊಂದು ಸೆಕ್ಯೂರಿಟಿಗೂ ಕೂಡ 5 ಲಕ್ಷ ಫೇಸ್ ವ್ಯಾಲ್ಯೂ ಇದೆ. ಈ ಸೆಕ್ಯೂರಿಟೀಸ್ನ ನಾವು ನೋಡಿದಾಗ ಮೇ 23, 2025ಕ್ಕೆ ರಿಡೀಮ್ ಮಾಡ್ತಾರೆ. ಮತ್ತೆ ಇದನ್ನ ಫೆಬ್ರವರಿ 24, 2025ರಂದು ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾದಲ್ಲಿ ಲಿಸ್ಟ್ ಮಾಡಲಾಗಿತ್ತು. ರೆಗ್ಯುಲೇಟರಿ ಫಿಲ್ಲಿಂಗ್ಸ್ ಪ್ರಕಾರ ಈ ಕಮರ್ಷಿಯಲ್ ಪೇಪರ್ಸ್ಗೆ 7.47% ಡಿಸ್ಕೌಂಟ್ಸ್ ಇದೆ. ಈ ಸ್ಟ್ರಕ್ಚರ್ಡ್ ಇಶ್ಯೂಯೆನ್ಸ್ ಇಂದ ಕಂಪನಿಯನ್ನ ನಾವು ನೋಡಿದಾಗ ಶಾರ್ಟ್ ಟರ್ಮ್ ಫಂಡಿಂಗ್ ಆಗಿರ್ಬೋದು ಮತ್ತೆ ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್ಗೆ ಚೆನ್ನಾಗಿ ಮಾಡುತ್ತೆ ಅಂತ ಗೊತ್ತಾಗತ್ತೆ ನೋಡಿ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಸ್ಟೇ ಇನ್ಫಾರ್ಮ್ಡ್, ಸ್ಟೇ ಕಾಶಿಯಸ್.